ಎರಡನೇ ಪಾಠ ನದಿಯ ಅಳಲು. ಈ ಪಾಠಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪದಗಳ ಅರ್ಥಗಳನ್ನು ಕೊಡಲಾಗಿದೆ, ಪದಗಳ ಅರ್ಥಗಳನ್ನು ನೋಡಿ. ಆನಂತರ ಇಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದನೇ ಪ್ರಶ್ನೆ, ಯಾರಿಗೆ ಮಾಲಿನ್ಯದ ಸೋಂಕು ತಗಲಿತು? ಉತ್ತರ, ಭರತ ಮತ್ತು ಶಂಕರನಿಗೆ ನದಿಯ ಮಾಲಿನ್ಯದ ಸೋಂಕು ತಗಲಿತು. ಎರಡನೇ ಪ್ರಶ್ನೆ, ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ಉತ್ತರ, ಗೆಳೆಯ ಗೆಳತಿಯರು ಮಾಲಿನ್ಯದಿಂದ ತುಂಬಿದ ನದಿಯಲ್ಲಿ ಸ್ನಾನ ಮಾಡಿದರು. ಮೂರನೇ ಪ್ರಶ್ನೆ, ಆಸ್ಪತ್ರೆಗೆ ಸೇರಿಸಿದವರು ಯಾರು? ಉತ್ತರ, ನದಿಯಲ್ಲಿ ಸ್ನಾನ ಮಾಡಿ ಒದ್ದಾಡುತ್ತಿದ್ದ ಮಕ್ಕಳನ್ನು ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದರು. ನಾಲ್ಕನೇ ಪ್ರಶ್ನೆ, ನದಿ ಮಧ್ಯದಿಂದ ಯಾರು ಧುತ್ತನೆ ಪ್ರತ್ಯಕ್ಷರಾದರು? ಉತ್ತರ, ಕೊಳೆ ಕೆಸರಿನಿಂದ ಕೂಡಿದ ನದಿ ದೇವತೆ ನದಿ ಮಧ್ಯದಿಂದ ಧುತ್ತನೆ ಪ್ರತ್ಯಕ್ಷರಾದಳು. ಐದನೇ ಪ್ರಶ್ನೆ, ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು? ಉತ್ತರ, ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು? ಉತ್ತರ, ಭಾನುವಾರ ಶಾಲೆಗೆ ರಜವಿದ್ದುದರಿಂದ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ನಂತರ ಸೆಕೆಯನ್ನು ತಾಳಲಾರದೆ ನದಿಯಲ್ಲಿ ಸ್ನಾನ ಮಾಡಿದರು. ಎರಡನೇ ಪ್ರಶ್ನೆ, ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು? ಉತ್ತರ, ಸ್ನಾನ ಮಾಡಿದ ನಂತರ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡುತ್ತಿದ್ದರು. ಅದನ್ನು ನೋಡಿದ ಯಾರೋ ದಾರಿಹೋಕರು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಮೂರನೇ ಪ್ರಶ್ನೆ, ನದಿ ಮಧ್ಯದಿಂದ ಯಾರು ಪ್ರತ್ಯಕ್ಷಳಾದಳು? ಅವಳು ಹೇಗಿದ್ದಳು? ಉತ್ತರ, ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾತ್ಸಾರವಾಗಿ ಮಾತನಾಡುತ್ತಿದ್ದಾಗ ಧುತ್ತನೆ ಜಲದೇವತೆ ಪ್ರತ್ಯಕ್ಷಳಾದಳು. ಅವಳು ಕೊಳೆ ಕೆಸರಿನಿಂದ ಕೂಡಿದ್ದು ನೋಡಲು ಬಹಳ ಅಸಹ್ಯವಾಗಿದ್ದಳು. ನಾಲ್ಕನೇ ಪ್ರಶ್ನೆ, ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ? ಉತ್ತರ, ರೆಹಮಾನನು ಜಲದೇವತೆಗೆ, ಈಗ ನೀನು ಕಲುಷಿತಗೊಂಡಿರುವುದರಿಂದ ನಿನ್ನ ನೀರನ್ನು ಕುಡಿಯಬಾರದು, ಸ್ನಾನ ಮಾಡಬಾರದಂತೆ. ಈ ವಿಷಯವನ್ನು ವೈದ್ಯರು ನಮಗೆ ತಿಳಿಸಿದ್ದಾರೆ. ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದನು. ಐದನೇ ಪ್ರಶ್ನೆ, ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು? ಉತ್ತರ, ನದಿಗೆ ಯಾವುದೇ ಬಗೆಯ ಮಾಲಿನ್ಯ ವಸ್ತು ಸೇರದಂತೆ ನೋಡಿಕೊಳ್ಳಬೇಕು. ಕಾರ್ಖಾನೆಗಳ ರಾಸಾಯನಿಕ ಪದಾರ್ಥಗಳಾಗಲಿ ಊರಿನ ಸಮಗ್ರ ಕೊಳಚೆಯಾಗಲಿ ಯಾವುದು ನದಿಗೆ ಸೇರದಿದ್ದರೆ ನದಿಯು ಶುದ್ಧವಾಗಿ ಹರಿಯುವುದು. ಆರನೇ ಪ್ರಶ್ನೆ, ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ಕೇಳಿದರೆ ನಿಮ್ಮ ಉತ್ತರವೇನು? ಉತ್ತರ, ನಾವು ಮತ್ತು ನಮ್ಮವರು ಎಲ್ಲ ಜನರಿಗೂ ತಿಳುವಳಿಕೆ ಕೊಟ್ಟು ಹರಿಯುವ ನದಿಗೆ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತೇವೆ. ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ. ಒಂದನೇ ಪ್ರಶ್ನೆ, ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭವಾಯಿತು. ಎರಡನೇ ಪ್ರಶ್ನೆ, ಮಕ್ಕಳು ಬೆಳಗ್ಗೆ ಆಟವಾಡಲು. ಮೂರನೇದು, ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್ ಅಂತ ಕೊಡಲಾಗಿದೆ, ಅದು ಅಪಾಯಕಾರಿ. ನೆಕ್ಸ್ಟು ನಾಲ್ಕನೇದು, ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣ ನಿಲ್ಲಬೇಕು, ದೌರ್ಜನ್ಯ. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ವ್ಯಾಕರಣ ಮಾಹಿತಿ. ಸಂಯುಕ್ತಾಕ್ಷರಗಳು ಅಂತಾರೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಗಳನ್ನು ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ. ಅದನ್ನು ನಾವು ಒತ್ತಕ್ಷರ ಅಂತಲೂ ಕೂಡ ಕರಿತೀವಿ. ಸಂಯುಕ್ತಾಕ್ಷರದಲ್ಲಿ 2 ವಿಭಾಗಗಳಿದ್ದಾವೆ, ಒಂದನೇದು ಸಜಾತಿ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಇಲ್ಲಿ ಸಜಾತಿ ಸಂಯುಕ್ತಾಕ್ಷರಗಳು ಅಂತಂದರೆ ಒಂದೇ ಜಾತಿಯ 2 ವ್ಯಂಜನಗಳು ಒಂದಕ್ಕೊಂದು ಸೇರಿದಾಗ ಆಗ್ತಕ್ಕಂಥ ಅಕ್ಷರಗಳು. ಉದಾಹರಣೆಗೆ ಆಕೆ ಕಾ ಕುಡಿಸಿದಾಗ, ಕಾಕೆ ಕಾ ಕುಡಿಸಿದಾಗ ಅಲ್ಲಿ ಅಕ್ಕ ಅಂತಕ್ಕಂಥ ಪದಗಳು ಸಜಾತಿಯ ವ್ಯಂಜನಗಳಾಗಿದ್ದು, ಹಾಗಾಗಿ ಇದನ್ನು ಸಜಾತಿ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ. ಅಪ್ಪ, ಅಮ್ಮ, ಅಣ್ಣ, ಅಕ್ಕರೆ, ಅಕ್ಕಪಕ್ಕ, ರಕ್ಕಸ ಇತ್ಯಾದಿ. ಆನಂತರ ಇಲ್ಲಿ ವಿಜಾತಿ ಸಂಯುಕ್ತಾಕ್ಷರಗಳು ಅಂತಂದರೆ
ಬೇರೆ ಬೇರೆ ಜಾತಿ 2 ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವಂಥ ಅಕ್ಷರಗಳು ವಿಜಾತಿ ಸಂಯುಕ್ತಾಕ್ಷರಗಳು. ಉದಾಹರಣೆಗೆ ಬ ಅನ್ನುವಂಥದ್ದು ಬೇರೆ, ಅ, ಈ, ಅ, ಭಕ್ತ, ಕಾಕೆ, ತಾ ಒತ್ತಕ್ಷರ. ಇಲ್ಲಿ ಕ ಮತ್ತು ತಾ 2 ವಿಜಾತಿಯ ಸಂಯುಕ್ತಾಕ್ಷರಗಳಾಗಿದ್ದು ಇವುಗಳು ಎರಡೂ ಕೂಡಿ ಕ ಎಂಬ ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಹಾಗಾಗಿ ಚಕ್ರ, ಕಾಕೆ, ರಾ ಒತ್ತಕ್ಷರ, ಆಜ್ಞೆ, ಸ್ತ್ರೀ, ವಸ್ತ್ರ ಇತ್ಯಾದಿ. ನೆಕ್ಸ್ಟ್ ಭಾಷಾಭ್ಯಾಸವನ್ನು ಕೊಡಲಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಂಯುಕ್ತಾಕ್ಷರಗಳು ಎಂದರೇನು ಅಂತ ಕೊಡಲಾಗಿದೆ. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿ ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ. ಸಜಾತಿಯ ಸಂಯುಕ್ತಾಕ್ಷರಗಳು ಕ್ಯ, ರ, ಜ, ಮ. ವಿಜಾತಿಯ ಸಂಯುಕ್ತಾಕ್ಷರಗಳು ಸ್ತ, ಸ್ವ, ಸ್ವ, ಸ್ತ, ರ್ಯ, ಡ. 5 ಸಜಾತಿಯ ಹಾಗೂ 5 ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ ಅಂತ ಹೇಳಲಾಗಿದೆ. ಸಜಾತಿಯ ಸಂಯುಕ್ತಾಕ್ಷರದ ಪದಗಳು ಸುಮ್ಮನೆ, ನಮ್ಮನೆ, ಕೊಟ್ಟಿಗೆ, ಅಯ್ಯ, ಅವ್ವ. ವಿಜಾತಿಯ ಸಂಯುಕ್ತಾಕ್ಷರದ ಪದಗಳು ತ್ರಿವಿಕ್ರಮ, ಪತ್ರಿಕೆ, ಮಾಲಿನ್ಯ, ನಾಯಕತ್ವ, ಪ್ರಾಣಿಗಳು. ಶುಭ ನುಡಿಗಳನ್ನು ಕೊಡಲಾಗಿದೆ. ಶುಭ ನುಡಿಗಳನ್ನು ಬರ್ಕೊಳ್ಳಿ.